ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹುರುಳಿಕಾಳು ಅಂದರೆ ಹುರುಳಿಕಾಳನ್ನ ನೆನೆಸ್ಬಿಟ್ಟು ಅದರಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈರುಳ್ಳಿ, ಟೊಮೊಟೊ ಹಣ್ಣು ಏನೂ ಬೇಡ, ತುಂಬ ಈಸಿಯಾಗಿ ಮಾಡ್ಬೋದು. ಹುರುಳಿಕಾಳು ಒಂದಿನ ನೆನೆಸ್ಕೊಂಡಿರೋದಿದು. ಸ್ವಲ್ಪ ಅಂದರೆ ತುಂಬ ತೊಗೋಬಾರ್ದು. ತುಂಬ ತೊಗೊಂಡ್ರೆ ಅದನ್ನು ನೀವು ಮತ್ತೆ ಸಾಂಬಾರು ಮಾಡೋದಕ್ಕಾಗಲ್ಲ. ಮತ್ತು ನೀವೇನಾದರೂ ಬೇರೆದು ರೆಸಿಪಿ ಥರ ಏನಾದರೂ ಮತ್ತೆ ಅದನ್ನು ಫ್ರೈ ಥರ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಬರೀ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೆನೆಸಿಟ್ಟಿರೋ ಹುರುಳಿಕಾಳನ್ನ ಈ ಥರ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ ಒಂದು 6ರಿಂದ 7 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ನೀಟಾಗಿ ಬೆಂದಿರುತ್ತೆ. ಒಂದಿನ ನೆನೆಸಿರುವಂತಹ ಹುರುಳಿಕಾಳಿದು. ಈ ಥರ ನೀರು ಹಾಕಿಬಿಟ್ಟು ಒಂದು 2 ಲೋಟ ಅಷ್ಟು ನೀರು ಹಾಕಿ ನಾನು ಇದನ್ನು ವಿಷಲ್ ಮಾಡ್ಕೊತೀನಿ. ವಿಷಲ್ ಹೊಡೆಸ್ಕೊಬೇಕು. ಇದಕ್ಕೆ ಒಂದು ಮಸಾಲ ಮಾಡ್ತೀವಲ್ಲ, ಅದು ಸಹ ತುಂಬಾ ಈಸಿ. ಇದು ಈಗ ನಾನು ಬೇಯಕ್ಕೆ ಇಡ್ತಾ ಇದ್ದೀನಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು ಈಗ ನಾನು ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಇದನ್ನು ಆ ಕಡೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಇಡ್ತೀನಿ ಒಂದು ಕಡೆ ಸೈಡಲ್ಲಿ. ಈಗ ಈ ಕಡೆಯಲ್ಲಿ ನಾನು ಒಂದು ಸ್ಮಾಲಾಗಿ ಒಂದು ಮಸಾಲ ಮಾಡ್ಕೊಳ್ಳೋಣ. ತುಂಬ ಈಸಿ, ಇದಕ್ಕೇನಿಲ್ಲ. ಒಂದು 8 ಮೆಂತ್ಯ ಕಾಳು, ಸ್ವಲ್ಪ ಜೀರಿಗೆ, ಹಾಗೆ ಒಂದು 4 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಸ್ವಲ್ಪ ಕಾಯಿ ತುರಿಬೇಕು. ಕಾಯಿ ತುರಿನ ಇಲ್ಲಿ ಫ್ರೈ ಮಾಡಲ್ಲ, ಇದನ್ನು ಇಲ್ಲಿ ಎಣ್ಣೆ ಹಾಕಬಾರ್ದು, ಹಾಗೆಯೇ ಇದನ್ನು ಡ್ರೈ ಮಾಡ್ಕೋಬೇಕು. ಮೆಂತ್ಯ ಕಾಳು, ಜೀರಿಗೆ, ಹಾಗೆ ಒಣಮೆಣಸಿನ್ಕಾಯಿ. ನೀವು ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳಿದ್ದರೆ ಧನಿಯಾ ಕಾಳನ್ನು ನೀವು ಹಾಕ್ಬಿಟ್ಟು ಇದರಲ್ಲಿ ರೋಸ್ಟ್ ಮಾಡ್ಕೋಬೋದು. ನಾನು ಧನಿಯಾ ಕಾಳು ರೋಸ್ಟ್ ಮಾಡಿದ್ದು ಪೌಡರ್ ಇದೆ ನನ್ನ ಹತ್ರ, ಹಾಗಾಗಿ ಅದು ಒಂದು ಸ್ಪೂನಷ್ಟು ನಾನು ಆಮೇಲೆ ಸೇರಿಸ್ಕೋತೀನಿ. ನಿಮ್ಮ ಹತ್ರ ಪೌಡರ್ ಇಲ್ಲಾಂದರೆ ಕಾಳು ಹಾಕ್ಬಿಟ್ಟು ಇದರಲ್ಲಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಬಾಡಿಸ್ಕೋಬೇಕು. ಇದಿಷ್ಟನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ, ತಣ್ಣಗಾಗಲಿ. ಇದನ್ನು ಈಗಲೇ ಗ್ರೈಂಡ್ ಮಾಡಬಾರ್ದು. ಇನ್ನು ನಮಗೆ ಅದು ಹುರುಳಿಕಾಳು ಏನಿದೆಯಲ್ಲ, ಅದು ವಿಷಲ್ ಹೊಡೆದಿರೋದು, ಅದು ಆದಮೇಲೆ ನಾನು ಹೇಳ್ತೀನಿ ನಿಮ್ಗೆ ಹೇಗೆ ಮಾಡೋದು ಅಂತ. ಇದು ಸ್ವಲ್ಪ ತಣ್ಣಗಾಗಲಿ. ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನಾನು ಇಟ್ಕೋತೀನಿ. ಇದು ತಣ್ಣಗಾದ್ಮೇಲೆ ಮತ್ತೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಈ ಥರ ಇದು ಈಗ ತಣ್ಣಗಾಗಿದೆ. ಇದನ್ನು ಇಟ್ಕೊಂಡಿದ್ದೀನಿ. ಬಟ್ ಇದು ಗ್ರೈಂಡ್ ಮಾಡಬಾರ್ದು. ಈ ಗ್ರೈಂಡ್ ಮಾಡೋದಕ್ಕೆ ಇದಕ್ಕೀಗ ಹುರುಳಿಕಾಳಿಗೆ ಬೇಯಿಸಿರೋದಿದೆಯಲ್ಲ, ಇದನ್ನು ಬೇಯಿಸಿರೋ ಕಾಳನ್ನ ಅರ್ತು ತೆಗಿಬೇಕು. ಈ ಅರ್ತು ಕಾಳನ್ನ ಫುಲ್ಲು ತೆಕ್ಕೊಂಡು ಅದನ್ನು ನಾನು ಆ ಮಸಾಲ ಜೊತೆಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ. ತುಂಬ ನೋಡಿ ಎಷ್ಟು ಚಂದ ಬೆಂದಿದೆ, ಮೆತ್ತಗೆ ಈ ಥರ ಬೇಯಬೇಕು. ಸೊ ನೀವು ಒಂದು 7 ವಿಷಲ್ ಹೊಡೆಸ್ಕೋಬೇಕು. ಇಷ್ಟು ನಾನು ಅದರಲ್ಲಿರೋದಷ್ಟು ತೆಗೆದಿದ್ದೀನಿ. ನಾನು 1 ಕಪ್ ಅಷ್ಟೇ ನೆನೆಸಿದ್ದು. ಸೊ ಈಗ ಹುರುಳಿಕಾಳು ಬಿಸಿ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಇದಿಷ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ತುಂಬ ಫಾಸ್ಟಾಗಿ, ತುಂಬ ಈಸಿಯಾಗಿ, ಬೇಗ ಮಾಡ್ಬೋದು. ನಿಮಗೇನಾದರೂ ಈ ಥರ ತಿನ್ನಬೇಕು ಅಂತ ಅನಿಸುತ್ತೆ ಹುರುಳಿಕಾಳು ಸಾಂಬಾರನ್ನ, ಖಂಡಿತ ಮೊದಲಿಂದ ಕೊನೆ ತನಕ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ಕೊನೆಯಲ್ಲಿ ನೀವು ವೀಡಿಯೋ ನೋಡಾದಮೇಲೆ ಹೇಗೆ ಬಂದಿದೆ ನಮ್ಮ ವೀಡಿಯೋ, ಚೆನ್ನಾಗಾಗಿದೆಯಾ ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ತಶ್ವಿನಿ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ, ಎಲ್ಲರೂ ಸಹ ನಮ್ಮ ತಶ್ವಿನಿ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಈಗ ಅದಷ್ಟನ್ನು ನಾನು ಗ್ರೈಂಡ್ ಮಾಡ್ಕೋಬೇಕು, ಆ ಹುರುಳಿಕಾಳು ಹಾಕಿರೋದು. ಈಗ ಇಲ್ಲಿ ಇನ್ನೊಂದು ಕಡೆಯಲ್ಲಿ ನಾನು ಬಾಣಲಿ ಇಟ್ಬಿಟ್ಟು ಇದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದರೆ, ಆ ಬೇಯಿಸಿರುವಂತಹ ನೀರಿದೆಯಲ್ಲ ಹುರುಳಿಕಾಳ್ದು, ಆ ಹುರುಳಿಕಾಳ್ದು ಕಟ್ಟು ಆ ನೀರನ್ನು ನಾನು ಇದಕ್ಕೆ ಬಾಣಲಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ಏನು ಎಣ್ಣೆ ಏನೂ ಸೇರಿಸಿ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಬಾಡಿಸೋ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಈಗ ಇದಿಷ್ಟು ಗ್ರೈಂಡ್ ಆಗಿದೆ ನಾನು ಮಿಕ್ಸಿಲಿ ಹಾಕಿದ್ದು. ಈಗ ಇದನ್ನು ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ನೀವು ತುಂಬ ಹುರುಳಿಕಾಳು ನೆನೆಸಿದರೆ ಅದು ಅಷ್ಟು ಹಾಕ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಬೇಡಿ, ಚೆನ್ನಾಗಾಗಲ್ಲ. ಸ್ವಲ್ಪ ನೆನೆಸ್ಕೊಂಡು ಸ್ವಲ್ಪ ಮಾಡ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಈಗ ಇದಕ್ಕೆ ಇನ್ನು ನಾವು ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡಬೇಕು. ಹಾಗೆ ಈಗ ಇದಕ್ಕೆ ನಾನು ಹುಣಸೆ ಹುಳಿ ಒಂದು ಅಡಿಷ್ನಲಿ ಆ್ಯಡ್ ಮಾಡ್ತೀನಿ, ಹುಣಸೆ ಹಣ್ಣಿನ ರಸನ. ನಿಮಗೆ ತೋರಿಸ್ತೀನಿ. ಈಗ ಇದಿಷ್ಟು ನಮಗೆ ನೀರಿನ ಪ್ರಮಾಣ ಎಷ್ಟು ಬೇಕು ಎಲ್ಲ ನೋಡಿಕೊಂಡು ಮಿಕ್ಸ್ ಮಾಡೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಿದು, ತುಂಬ ಚೆನ್ನಾಗಾಗುತ್ತೆ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನೀವು. ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ, ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣು ರಸನ.
ನೀವು ಸಹ ಹುಣಸೆಹಣ್ಣು ರಸ ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ. ಬೇರೆದು ಲಿಂಬೆಹಣ್ಣೆಲ್ಲ ಏನೂ ಹಾಕಬೇಡಿ, ಚೆನ್ನಾಗಾಗಲ್ಲ. ಇದಕ್ಕೆ ಹುಣಸೆ ಹಣ್ಣಿನ ರಸನೇ ಹಾಕ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಸಾಲ್ಟ್ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಈಗ ನೋಡಿ, ಇದು ಸ್ವಲ್ಪ ಚೆನ್ನಾಗೀಗ ಕುದಿಬೇಕು, ಕುದಿಯೋದಕ್ಕೆ ಬಿಡೋಣ. ನೀಟಾಗಿ ಕುದಿಬೇಕಿದು. ಕುದ್ದ ಮೇಲೆ ಕಲರೇ ಚೇಂಜ್ ಆಗಿಬಿಡತ್ತೆ ಇದ್ರದ್ದು ತುಂಬ ಚೆನ್ನಾಗಿ. ನೀವು ಟೇಸ್ಟ್ ನೋಡ್ಕೊಂಡು ಅನಿಸುತ್ತೆ ಉಪ್ಪು ಎಷ್ಟು ಬೇಕಂತ ನೋಡ್ಕೊಂಡು ಇದು ಮಾಡಿ. ನೋಡಿ, ಈಗ ಇದು ಲೈಟಾಗಿ ಕುದಿಯೋಕ್ಕೆ ಶುರು ಆಗಿದೆ. ಈಗ ಚೆನ್ನಾಗಿದು ಒಂದು ರೌಂಡು ಕುದಿ ಬರಲಿ. ಈ ಥರ ನೋಡಿ, ಈ ಥರ ಕುದಿಬೇಕು. ಈ ಥರ ಕುದೀತಾ ಇದೆಯಲ್ಲ, ಸೊ ಇದು ಆಲ್ಮೋಸ್ಟ್ ಆಗ್ತಾ ಇದ್ದಂಗೆ ಈಗ ಇದು ಕುದ್ದಾಗಿದೆ. ಇದೊಂದು ಸ್ವಲ್ಪ ಈಗ ನಾನಿಲ್ಲಿ ಆಫ್ ಮಾಡ್ತೀನಿ ಉರಿನ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಚಿಕ್ಕ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಒಂದು 2 ಸ್ಪೂನ್ ಇಲ್ಲ 3 to 4 ಸ್ಪೂನಷ್ಟು ಆಯಿಲ್ ಬೇಕಾಗತ್ತೆ. ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಕಾಳು ಹಾಕ್ಕೊತೀನಿ. ಹಾಗೆ ಮತ್ತು ನೀವು ಅದಕ್ಕೆ ಹಿಂಗೆ ಹಾಕಬೇಕು ಸ್ವಲ್ಪ, ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹಿಂಗು, ಇದಿಷ್ಟನ್ನು ಒಗ್ಗರಣೆಗೆ ಹಾಕಬೇಕು. ಈಗ ನಾನಿಲ್ಲಿ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ತೀನಿ, ಹಾಗೆ ಸ್ವಲ್ಪ ಹಿಂಗು. ಈಗ ನಾನಿಲ್ಲಿ ಹಿಂಗ್ ಪೌಡರ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಆ ಹಿಂಗ್ ಪೌಡರ್ನ ನೀವು ಫ್ರೈ ಮಾಡ್ಕೊಂಡ್ರಲ್ಲ ಮಸಾಲ, ಅದು ಗ್ರೈಂಡ್ ಮಾಡೋದಕ್ಕೆ ಜಸ್ಟು, ಅದಕ್ಕೂ ನೀವು ಬೇಕಿದ್ರೆ ಸೇರಿಸ್ಕೊಂಡು ಹಾಕ್ಕೋಬೋದು, ಇಲ್ಲ ಈ ಥರ ಕೊನೆಯಲ್ಲೂ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಅನಿಸುತ್ತೋ ಆ ಥರ ನೋಡಿ. ಈಗ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕಾಯಿತು. ಈಗ ಇದನ್ನು ಆಫ್ ಮಾಡಿದ್ದೀನಿ. ಸೊ ಇದನ್ನು ಈಗ ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ. ಈಗಿದು ಸಾಂಬಾರಿಗೆ ಮಿಕ್ಸ್ ಮಾಡೋಣ. ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಳ ಕ್ಲೋಸ್ ಮಾಡ್ತೀನಿ, ಯಾಕಂದರೆ ಸಿಡಿಯತ್ತಲ್ವ. ಮತ್ತು ಆಮೇಲೆ ರಿಟರ್ನ್ ಸ್ವಲ್ಪ ಸಾಂಬಾರು ಅದಕ್ಕೆ ಹಾಕ್ಬಿಟ್ಟು ಮತ್ತೆ ತಿರ್ಗಿಸೋಣ. ಈಗ ಒಂದು ರೌಂಡ್ ಈ ಥರ ಮುಚ್ಚಿಬಿಡಿ. ಒಂದು 7-8 ಸೆಕೆಂಡ್, ಒಂದು 10 ಸೆಕೆಂಡ್ ಹಿಂಗೆ ಬಿಟ್ಟು ಮತ್ತೆ ಇದನ್ನು ತೆಗೆದ್ಬಿಟ್ಟು ಈಗ ನಾನು ಈ ಬಾಣಲೆಯಲ್ಲಿ ಇನ್ನೊಂದು ಸ್ವಲ್ಪ ಅದು ಆಯಿಲೆಲ್ಲ ಅಂಶ ಇರುತ್ತಲ್ಲ, ಇನ್ನೊಂದು ಚೂರು ಸಾಂಬಾರು ಹಾಕಿಬಿಟ್ಟು ಈ ಥರ ತಿರುಗಿಸ್ಕೊಂಡು ಹಾಕ್ತಾಯಿದ್ದೀನಿ. ಈಗ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಿದ್ದೀರಲ್ಲ, ಹುರುಳಿಕಾಳು ಸಾಂಬಾರು ಎಷ್ಟು ಸಖತ್ತಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ಕುಕ್ಕಿಂಗ್ ವೀಡಿಯೋಸ್ನೂ ನೀವು ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನನಗೆ ಇದನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡ್ತಿರ್ಬೋದು, ತುಂಬ ಫಾಸ್ಟಾಗಿ ಬೇಗ ಮಾಡ್ಕೋಬೋದು. ನೀವು ದಿಢೀರ್ ಅಂತ ಈಗ ತರಕಾರಿ ಕಟ್ ಮಾಡಬೇಕು, ಈರುಳ್ಳಿ ಹೆಚ್ಕೋಬೇಕು ಅನ್ನೋದೇನೂ ಇರಲ್ಲ. ತುಂಬ ಸ್ಪೀಡಾಗಿ ಮಾಡ್ಕೋಬೋದು. ಹುರುಳಿಕಾಳು ನೀವು ಹಿಂದಿನ ದಿನ ನೆನೆಸಿಟ್ಕೊಂಡ್ರೆ ಸಾಕು, 1 ಡೇ ಫುಲ್ಲು ನೆನೆಸಿಡಬೇಕು ಅದನ್ನು ಕಂಪ್ಲೀಟಾಗಿ. ಕೆಲವರು ಹಾಗೇ ಮಾಡ್ತಾರೆ ನೆನೆಸ್ದೇನೆ. ನೀವು ನಿಮ್ಗೇನಾದರೂ ಈ ಥರ ಇಷ್ಟ ಇದ್ದರೆ ಮಾಡಿ ನೋಡಿ, ಇಲ್ಲ ಆ ಥರದ್ದು ನಾನು ಇನ್ನೊಂದು ಸತಿ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಬಂದರೆ ಅದನ್ನು ಸಹ ನಾನು ನಿಮ್ಗೆ ಹೇಳ್ತೀನಿ. ನೋಡ್ತಿದ್ದೀರಲ್ಲ, ಇದೀಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಾಂಬಾರು ತೆಳುಗೆ. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ಬೇಕಿದ್ರೆ. ಇನ್ನೊಂದು ಸ್ವಲ್ಪ ಕಾಯೆಲ್ಲ ಮಾತ್ರ ಜಾಸ್ತಿ ಹಾಕಬಾರ್ದು. ನೋಡ್ತಿದ್ದೀರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಮತ್ತೆ ಬೇರೆ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್.